ಶತ್ರುಗಳು ನಾವು ಮಾಡುವಂಥ ವ್ಯವಹಾರಗಳಲ್ಲಿ, ವ್ಯಾಪಾರದಲ್ಲಿ ಎಲ್ಲ ಕಡೆ ಶತ್ರುಗಳು ಇರೇ ಇರ್ತಾರೆ. ಏನೋ ಮಾಡೋದು, ಅವ್ನಿಗೇನೋ ಮಾಡ್ತದ್ರೆ ಏನೋ ಒಂದು ನಿಮ್ಮೆಣ್ಣ ಏನೋ ಒಂದು ಮಾಡಿ ಅವನ್ನ ವ್ಯವಹಾರ ನಿಲ್ಲಿಸೋದು, ದೃಷ್ಟಿಗಳಾಗೋದು, ಇಲ್ಲದಲ್ಲ ಸಲ್ಲದಲ್ಲ ಹೇಳೋದು, ಈ ತರ ಶತ್ರುಗಳ ಕಾಟ ಇದ್ದಾಗ ಆ ದ್ರವ್ಯಗಳನ್ನಾದ್ರೂ ಇಳಿ ತೆಗೆದು ಹಾಕಿದಾಗ ಸಮಸ್ಯೆಗಳ ಪರಿಹಾರ ಆಗ್ತದೆ. ನಿಮ್ ಸಮಸ್ಯೆನ ನೀವೇ ಹೇಳಿದ್ರೆ ನಾವು ಬಾಯೇ ತೆಗ್ದಿಲ್ಲ, ಬಂದ್ ಕೂತ್ವಿ ಅಷ್ಟೇ. ಏನ್ ನಡೀತು ನಿಜವಾಗಿ ಅವ್ರು ಹೇಳ್ಬಿಟ್ಟು ಅವ್ರು ನಿಂತ್ವಿ ಅಷ್ಟೇ. ನಾನು ಬಾಯೇ ತೆಗ್ದಿಲ್ಲ, ನನ್ನ ನೋಡೂ ಇಲ್ಲ ಅವ್ರು ಸರಿಯಾಗಿ. ಕೂತ್ರೋ ಇಲ್ವಾ, ನಿಜ ಏನಾಯ್ತು ಅಂತ ನಮ್ದು ನಡೆದಿರೋದು ಒಂದ್ ಸೆಕೆಂಡ್ ಅಲ್ಲಿ ಹೇಳ್ಬಿಟ್ಟು. ಇದೆ ಸರಿ ಅನ್ನಿಸ್ತಾ ಇದೆ, ಚೆನ್ನಾಗಿದೆ. ಬಟ್ ಯೂಟ್ಯೂಬಲ್ಲಿ ನೋಡ್ದಂಗೆನೋ ಇಲ್ಲೂ ಸೇಮ್ ಅಲ್ಲಿ ಯೂಟ್ಯೂಬಲ್ಲಿ ಯಾವ ರೀತಿ ಹೇಳಿದಾರೋ ಬಟ್ ಇಲ್ಲೂ ಅದೇ ರೀತಿನೇ ಹೇಳ್ತಾ ಇದೆ. ಇಲ್ಲ, ಅವರೇ ಗುರುಜಿ ಅವರೇನೋ ಹೋಗಿ ಕುತ್ಕೊಂಡ್ರೆ ನಮ್ದು ಏನ್ ಸಮಸ್ಯೆ ಇದೆ ಎಲ್ಲಾನು ಹೇಳ್ತಾರೆ. ನಾವೇನು ಮಾತಾಡಂಗೆ ಇಲ್ಲ, ಅವ್ರು ಏನೇ ಹೇಳಿದ್ರು 100% ಆಗೇ ಆಗುತ್ತೆ. ಕೂತ್ಕೊಂಡಿದ ತಕ್ಷಣ ಎಲ್ಲ ಅವರೇ ಹೇಳಿದ್ರು, ನಮ್ಗೇನೆ ಏನೇನು ಪ್ರಾಬ್ಲಮ್ ಏನೇನು ತೊಂದರೆ ಎಲ್ಲ ಅವರೇ ಹೇಳಿದ್ರು. ಅವಾಗ ಎಲ್ಲ ಸತ್ಯ ಅನ್ನಿಸ್ತು ನನಗೂ. ಮತ್ತೆ 4 ತಿಂಗಳಲ್ಲಿ ಎಲ್ಲ ಕರೆಕ್ಟಾಗಿ ಬಗ್ಗೆ ನಂಬಿಕೆ ಇಟ್ಟು ಬಂದು ನಾವು ದೇವ್ರ ಬಗ್ಗೆ ನಾವು ಕ್ವಶನ್ ಮಾಡೋಕ್ಕಾಗಲ್ಲ.